ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಜಾಸ್ತಿ ಉರಿಬೇಡಿ ಅಂದರೆ ಮಾತೇ ಕೇಳೋದಿಲ್ಲ. ಮೊನ್ನೆ ವಕ್ಫ್ ಬಿಲ್ ಚರ್ಚೆ ನಡುವೆ ಒಬ್ಬ ಕಪ್ಪು ಟೋಪಿ ಹಾಕೊಂಡು ಗಂಟಲು ಹರ್ಕೋತಾ ಇದ್ದ. अगर जो मुसलमानों को प्यार था पाकिस्तान से वो चले गए, जिनको इस हिंदुस्तान से प्यार था, वफा थी, वो आज इस हिंदुस्तान के अंदर है। हम इस देश के दुश्मन नहीं, हम इस देश में नौकर भी नहीं हैं, हम इस देश के मालिक हैं। हम इस देश में नौकर भी नहीं हैं, हम इस देश के मालिक हैं। ಇದೇ ಮಾಸ್ಟರ್ ಪೀಸ್. ಆತನ ಅಹಂಕಾರ ನೋಡಿದ್ರಾ? ಈ ದೇಶದ ಮಾಲೀಕರಂತೆ ಮುಸ್ಲಿಮರು. ಹಾಗಾದ್ರೆ ನಾವೆಲ್ಲ ಏನು ವಲಸೆ ಬಂದು ದಮ್ಮಯ್ಯ ದಕ್ಕಯ್ಯ ಹಾಕಿ ಇವರಿಂದ ಆಶ್ರಯ ಪಡೆದವರ? ಆದ್ರೆ ಅವತ್ತು ಸದನದಲ್ಲಿ ಕೂತು ಅಬ್ಬರಿಸ್ತಿದ್ದ ಈತನಿಗೆ ತಾನು ಎಲ್ಲಿಂದ ಬಂದಿದ್ದು ಅನ್ನೋದೇ ಮರ್ತು ಹೋಗಿತ್ತು ಕಾಣತ್ತೆ. ಸೊ ಈಗ ತಗ್ಲಾಕೊಂಡಿದ್ದಾನೆ ನೋಡಿ. ಸಂಬಲ್ ಈಗ ಮತ್ತೆ ಚರ್ಚೆಯ ವಿಷಯ ಆಗಿದೆ. ಈ ಜಿಲ್ಲೆ ಬಗ್ಗೆ ಹಿಂದೆ ಕೂಡ ಹೇಳಿದ್ವಿ. ಮುಸ್ಲಿಂ ಜನಸಂಖ್ಯೆ 80% ಇದೆ. ಹೀಗಾಗಿ ಹಿಂದೂಗಳು ನರಕ ಅನುಭವಿಸ್ತಾ ಇದ್ದಾರೆ. ಆದರೆ ಈ ಸಲ ಹೋಳಿ ಹಬ್ಬದಿಂದ ಭಯಂಕರ ಫೇಮಸ್ ಆಯಿತು. ಇಂಥ ಸಂಬಲ್ನಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ದಂಗೆ ನಡೆದಿತ್ತು. ಅದರ ತನಿಖೆಯನ್ನ ಯುಪಿ ಪೊಲೀಸರು ನಡೆಸ್ತಾ ಇದ್ರು. ಆ ಕೇಸ್ನಲ್ಲಿ ಈ ಮುಲ್ಲಾ ತಗ್ಲಾಕೊಂಡಿದ್ದಾನೆ. ಸದ್ಯದಲ್ಲೇ ಯುಪಿ ಪೊಲೀಸರಿಂದ ರುಬ್ಬಿಸ್ಕೊಳ್ಳೋದಂತೂ ಗ್ಯಾರಂಟಿ. ಈ ಗಲಭೆಯ ಸಲುವಾಗಿ ಒಂದು ವಾರದ ಹಿಂದೆ ಜಾಮಾ ಮಸೀದಿಯ ಮುಖ್ಯಸ್ಥ ಸದರ್ ಜಾಫರ್ ಅಲಿಯನ್ನ ಪೊಲೀಸರು ಬಂಧಿಸಿದ್ರು. ನಂತರ 6 ರಿಂದ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿತ್ತು. ಸುದ್ದಿಗಳ ಪ್ರಕಾರ ಜಾಫರ್ ಅಲಿ ಜಾಮಾ ಮಸೀದಿಯ ಮುಖ್ಯಸ್ಥ ಹಲವಾರು ವಿಷಯಗಳನ್ನು ಒಪ್ಕೊಂಡಿದ್ದಾನೆ ಅಂತ. ನವೆಂಬರ್ 24ರಂದು ಸಂಬಲ್ನಲ್ಲಿ ನಡೆದಂಥ ಹಿಂಸಾಚಾರದ ಹಿಂದೆ ಸದರ್ ಜಾಫರ್ ಅಲಿ ಹಾಗೂ ಈ ಕಪ್ಪು ಟೋಪಿಯ ನರಪೇತ್ಲ ಸಂಬಲ್ ಸಂಸದ ಜಿಯಾವುರ್ ರೆಹಮಾನ್ ಕೂಡ ಇದ್ದಾನೆ. ನವೆಂಬರ್ 24 2 ದಿನದ ಮುಂಚೆ ಜುಮ್ಮಾದ ನಮಾಜ್ ನಡೀತಾ ಇತ್ತು. ಆ ಸಮಯದಲ್ಲಿ ಸಂಬಲ್ನ ಸಂಸದ ಝಯಾರ್ ರೆಹಮಾನ್ ಬರ್ಕ್ ಮಸೀದಿಯ ಮೆಟ್ಟಿಲಿನಲ್ಲಿ ನಿಂತು ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ರು. ಆ ವಿಡಿಯೋ ಪೊಲೀಸರ ಕೈಗೆ ಸಿಕ್ಬಿಟ್ಟಿದೆ. ಆದರೆ ಈಗ ಸಂಬಲ್ನ ಪೊಲೀಸ್ ಜಿಯಾವುರ್ ರೆಹಮಾನ್ ಬರ್ಕ್ ಅವರನ್ನ ವಿಚಾರಣೆಗೆ ಕರೀತಾರಾ? ಹಾಗೂ ಅವರನ್ನ ಬಂಧಿಸಲಾಗತ್ತಾ? ಹಾಗೂ ಪೊಲೀಸರಿಗೆ ಸದರ್ ಜಾಫರ್ ಅಲಿ ಏನೆಲ್ಲ ಬಾಯ್ ಬಿಟ್ಟಿದ್ದಾರೆ? ಇದರ ಬಗ್ಗೆ ಚರ್ಚೆ ಮಾಡೋಣ. ಸಮಾಜವಾದಿ ಪಾರ್ಟಿಯ ಸಂಸದ ಹಾಗೂ ಈ ಜಾಫರ್ ಅಲಿ ಆ ಹಿಂಸೆಯ ಮಾಸ್ಟರ್ ಮೈಂಡ್ ಅನ್ನೋದಕ್ಕೆ ಸಂಬಲ್ ಪೊಲೀಸರ ಬಳಿ ಸಾಕ್ಷಿಗಳಿವೆ. ಇವರಿಬ್ಬರು ಗಲಭೆಗೆ ಅಂತ ಜನರನ್ನ ರೆಡಿ ಮಾಡಿದ್ರು, ಹಾಗೆ ಪ್ರಚೋದಿಸಿದ್ರು ಕೂಡ. ನವೆಂಬರ್ 24ರಂದು ವಿವಾದಿತ ಜಾಮಾ ಮಸೀದಿಯಲ್ಲಿ ಸರ್ವೆ ನಡಿಬೇಕಾಗಿತ್ತು. ಇದಕ್ಕೂ ಮೊದಲು ನವೆಂಬರ್ 23ರ ರಾತ್ರಿ ಪೊಲೀಸ್ ಟೀಮ್ ಸದರ್ ಜಾಫರ್ ಅಲಿ ಬಳಿ ಹೋಗಿತ್ತು. ಮಸೀದಿಯಲ್ಲಿ ಸರ್ವೆ ನಡೆಯುತ್ತೆ ಅಂತ ನೋಟಿಸ್ ಕೂಡ ಕೊಟ್ಟರು. ಈ ವಿಷಯ ಜಾಫರ್ ಅಲಿಗೆ ಮಾತ್ರ ಗೊತ್ತಿತ್ತು, ಮತ್ತಾರಿಗೂ ಕೂಡ ಈ ಸರ್ವೆ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ಈ ಗಲಭೆ ಹೇಗೆ ನಡೆಯಿತು? ಹಾಗೆ ಇದಕ್ಕೆ ಕಾರಣ ಯಾರು? ಈ ಜಾಫರ್ ಅಲಿ ಪೊಲೀಸರ ಮುಂದೆ ಹೇಳ್ತಾನೆ, ನಾನು ಯಾವುದೇ ಹಿಂಸೆ ನಡೀಲಿ ಅಂತ ಅಂದ್ಕೊಂಡಿಲ್ಲ, ಆದರೆ ನನ್ನ ಮೇಲೆ ಸಂಸದ ಜಿಯಾವುರ್ ರೆಹಮಾನ್ ಬರ್ಕ್ ಒತ್ತಡ ಹೇರಿದ್ರು ಅಂತ ಒಪ್ಕೊಂಡಿದ್ದಾನೆ. ಸೊ ಈಗ ಸಂಸದ ಜಿಯಾವುರ್ ರೆಹಮಾನ್ ಬರ್ಕ್ನ ಸರದಿ. ಈತ ಜಾಫರ್ ಅಲಿಗೆ ಹೇಳಿದ್ದಂತೆ, ಇನ್ನೊಂದ್ಸಲ ಮಸೀದಿಗೆ ಪೊಲೀಸರು ಸರ್ವೆಗೆ ಬಂದ್ರೆ ನೀವು ಜನರನ್ನ ಸೇರಿಸಬೇಕು ಅಂತ. ಆ ಜನರಲ್ಲಿ ಇಸ್ಲಾಂ ಹಾಗೂ ಮಸೀದಿ ಅಪಾಯದಲ್ಲಿದೆ ಅಂತ ಹೆದರಿಸು, ಇದಿಷ್ಟು ನೀನು ಮಾಡು, ಉಳಿದಿದ್ದನ್ನ ನಾನು ನೋಡ್ಕೊಳ್ತೀನಿ ಅಂತ ಜಿಯಾವುರ್ ರೆಹಮಾನ್ ಬರ್ಕ್ ಹೇಳಿದ್ರಂತೆ. ಮೊದಲ ಸರ್ವೆ ನಡೆದ ನಂತರ 2ನೇ ಸರ್ವೆಗೆ ಪೊಲೀಸ್ ಟೀಮ್ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಜನರನ್ನ ಸೇರಿಸ್ತಾರೆ. ಇಸ್ಲಾಂ ಹಾಗೂ ಮಸೀದಿ ಅಪಾಯದಲ್ಲಿದೆ ಅಂತ ಹೇಳಿ ಈ ರೀತಿ ಗಲಭೆ ಮಾಡಿಸ್ತಾರೆ, ಕಲ್ಲು ಹೊಡೆಸ್ತಾರೆ. ಇದಕ್ಕೆಲ್ಲ ಸೂತ್ರಧಾರ ರೆಹಮಾನ್ ಬರ್ಕ್. ಅಷ್ಟೇ ಅಲ್ಲದೆ ಇನ್ನೊಂದು ದೊಡ್ಡ ಪ್ಲಾನ್ ಕೂಡ ಮಾಡಿದ್ರು. ಹಿಂದೂಗಳ ಪರವಾಗಿಯೂ ಯಾವಾಗಲೂ ನಿಲ್ಲುವ ವಕೀಲ ವಿಷ್ಣು ಶಂಕರ್ ಜೈನ್ ಅವರ ಕೊಲೆ ಮಾಡುವ ಪ್ಲಾನ್ ಕೂಡ ಇತ್ತಂತೆ. ಇತ್ತೀಚೆಗೆ ಒಂದು ಉಪಚುನಾವಣೆ ನಡೆದಿತ್ತು. ಆ ಪ್ರದೇಶದಲ್ಲಿ ಹಿಂದೂಸ್ಥಾನಿ ಮುಸಲ್ಮಾನ ಹಾಗೂ ಟರ್ಕಿಶ್ ಮುಸಲ್ಮಾನರ ನಡುವೆ ಪೈಪೋಟಿ ಇತ್ತು. ಬರ್ಕ್ಗೆ ಇದು ಇಷ್ಟ ಇರಲಿಲ್ಲ. ಮುಸ್ಲಿಮರೇ ಹೊಡೆದಾಡ್ಕೊಂಡ್ರೆ ವೋಟ್ ಒಡೆದು ಹೋಗುತ್ತೆ, ಇದರಿಂದ ಜಿಯಾವುರ್ ರೆಹಮಾನ್ ಬರ್ಕ್ಗೆ ಮುಂದೆ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ಕೂಡ ಕಷ್ಟ ಆಗತ್ತೆ. ಅದಕ್ಕಾಗಿ ಈತ ಸರ್ವೆ ಸಮಯದಲ್ಲಿ ಹಿಂಸಾಚಾರವನ್ನು ನಡೆಸಿ ಪೊಲೀಸರ ಮೇಲೆ ದಾಳಿ ಮಾಡಬೇಕು, ಆ ಹಿಂಸೆಯ ಲಾಭ ಪಡೆದು ವಕೀಲರಾದ ವಿಷ್ಣು ಶಂಕರ್ ಜೈನ್ ಅವರ ಕೊಲೆ ಮಾಡುವ ಪ್ಲಾನ್ ಮಾಡಲಾಗಿತ್ತು. ಈ ವಿಷಯವನ್ನು ಕೂಡ ಪೊಲೀಸರ ಮುಂದೆ ಜಾಫರ್ ಅಲಿ ಒಪ್ಕೊಂಡಿದ್ದಾರೆ.
ಇದಕ್ಕೆ ಜನರನ್ನ ಸೇರಿಸೋದಕ್ಕೆ ಹೇಗೆ ವಾಟ್ಸಪ್ ಗ್ರೂಪನ್ನು ಯೂಸ್ ಮಾಡ್ಕೊಂಡಿದ್ರು, ನಂತರ ಹೇಗೆ ಜನ ಸೇರಿದ್ರು, ಆಯುಧಗಳು ಹೇಗೆ ಬಂದು ಯಾವಾಗ ಕಲ್ಲು ಎಸೆಯೋದಕ್ಕೆ ಶುರು ಮಾಡಿದ್ರು ಎಲ್ಲವನ್ನ ಪಿನ್ ಟು ಪಿನ್ ಆಗಿ ಬಿಚ್ಚಿಟ್ಟಿದ್ದಾನೆ. ಈಗ ಜಿಯಾವುರ್ ರೆಹಮಾನ್ ಬರ್ಕ್ನನ್ನ ಪೊಲೀಸರು ವಿಚಾರಣೆಗೆ ಬರೋಕೆ ಕರೆದಿದ್ದಾರೆ. ಬಂದ್ರೆ ಗೌರವದಿಂದ ಒಳಗೆ ಹಾಕ್ತಾರೆ, ಬರಲಿಲ್ಲ ಅಂದ್ರೆ ಬೆಕ್ಕಿನ ಕತ್ತು ಹಿಡ್ಕೊಂಡು ಬಂದಂಗೆ ಹಿಡ್ಕೊಂಡು ಬರ್ತಾರೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.